ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಟೆರೆಸಿಗೆ ಬಂದಿದ್ದೀನಿ. ಅಪರೂಪಕ್ಕೆ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಸ್ವಲ್ಪ ಅನ್ನೋದ್ರ ಜೊತೆಗೆ ತಪ್ಪಾಗುತ್ತೆ, ಅದು ಜಾಸ್ತಿನೇ ಬಿಸಿಲು ಬಂದಿದೆ. ನಾನು ಮೆಣಸಿನ್ಕಾಯಿ ಒಣಗಾಕಿದ್ದೀನಿ. ಅವತ್ತಿಂದ ನಾನು ವೆಯ್ಟ್ ಮಾಡ್ತಾಯಿದ್ದೆ ಟೆರೆಸಿಗೆ ಬಂದಿದ್ದೀನಲ್ಲ ಅಂತ ಹೇಳಿ. ಗಣಿಗಲೆ ಹೂವು ಮತ್ತು ದಾಸವಾಳ ಎಲ್ಲ ಇದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಮಾಡಬೇಕು ಅಂದ್ಕೊಂಡೆ, ಆದರೂ ಸ್ವಲ್ಪ ಲೇಟ್ ಆಯಿತು. ಇಲ್ಲಿ ರೋಸ್ ಇದೆ ನೋಡಿ, ಎಷ್ಟೊಂದು ಬಿಟ್ಟಿದೆ. ಇದು ಗಣಿಗಿಲೆ ಇದೆ. ಇದು ಸೇಮ್ ಗಣಿಗಿಲೆ ಥರನೇ ಕಾಣುತ್ತೆ ನೋಡೋಕ್ಕೆ. ರೋಸು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟೊಂದು ಬಿಟ್ಟಿದೆ. ಅದಕ್ಕೆ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನೆ ಸ್ವಲ್ಪ ಫುಲ್ ಮಳೆ ಇತ್ತು, ಇವತ್ತು ಬಿಸಿಲು ಬಂದಿದೆ. ನನಗೆ ಮೆಣಸಿನ್ಕಾಯಿ ಒಣಗಿದ್ರೆ ಸಾಕು ಸದ್ಯಕ್ಕೆ. ಸಾರಿನ ಪುಡಿ ಮಾಡಬೇಕು, ಬೇಳೆ ಸಾಂಬಾರು ಪುಡಿ. ಇಷ್ಟು ನೋಡಿ, ಎಷ್ಟೊಂದು ರೋಸ್ ಬಿಟ್ಟಿದೆ. ನಾನು ಚಿಕ್ಕ ತೊಗೊಂಡು ಬಂದೆ ಬೌಲು, ಫುಲ್ಲು ಎಲ್ಲ ತುಂಬೆ ಹೋಯಿತು. ಮಿಕ್ಕಿದ್ದು ಏನೂ ಹೂ ಇಲ್ಲ. ಇದರಲ್ಲಿ ಬಿಡ್ತಾ ಇತ್ತು, ಇವತ್ತು ಇಲ್ಲ. ಎಲ್ಲ ಕಟ್ ಮಾಡಿ ಇರೋದ್ರಿಂದ ಹೂವು ಇಲ್ಲ ಯಾವುದ್ರಲ್ಲೂ. ಇದೊಂದು ಕಲರ್ ಹೊಸದಿದು, ಕಟ್ ಮಾಡಿರಲಿಲ್ಲ ನಾನು, ಹಾಗೆ ಬಿಟ್ಟಿದ್ದೆ. ಸ್ಫಟಿಕ ನೋಡಿ, ಇದಂತೂ ಯಾವಾಗಲೂ ಬಿಡುತ್ತೆ. ಮಾಮೂಲಿ ಪರ್ಪಲ್ಲು, ವೈಟು ಮತ್ತು ಸರಸ್ವತಿ ಕಲ್ಲರು, ಬೇಬಿ ಪಿಂಕ್ ಎಲ್ಲ ಬೇರೆ ಟೈಮಲ್ಲಿ ಬಿಡುತ್ತೆ. ಇದಂತೂ ರೆಡ್ ಕಲರ್ ಸ್ಫಟಿಕ ಅಂತೂ ಯಾವಾಗಲೂ ಒಂದು ಎರಡಾದರೂ ಬಿಡುತ್ತಾನೇ ಇರುತ್ತೆ ನೋಡಿ. ಆ್ಯಕ್ಚುಲಿ ಅದು ನೆಲಕ್ಕೆ ಹಾಕಿ, ಇಲ್ಲಾಂದರೆ ದೊಡ್ಡ ಪಾಟ್ಗೆ ಹಾಕ್ಬಿಟ್ಟು ನೋಡಿ ಹೆಂಗೆ ಹೋಗ್ತಾ ಇದೆ. ನಾನು ಅಲ್ಲೆಲ್ಲ ಗಿಡದಲ್ಲೆಲ್ಲ ಹುಡ್ಕೊಂಡು ಬಂದೆ ಹುಳನ, ಹೆಂಗೆ ಯಾವ ಥರ ಫಾಸ್ಟಾಗಿ ಗಿಡ ಹುಡ್ಕೊಂಡು ಹೋಗ್ತಾ ಇದೆ ಅಂತ ನೋಡಿ, ಹಿಂಗೆ ಹೋಗ್ತಾ ಇದೆ. ಯಪ್ಪ, ಭಯ ಆಗುತ್ತೆ ನಮ್ಮದು ಅದನ್ನು ನೋಡಿದ್ರೆ. ಮತ್ತು ಇಲ್ಲೊಂದು ಅದದೇ ಬಂದು ಇದು ಸ್ಫಟಿಕ ಗಿಡ ಯಾವ್ಯಾವುದೋ ಪಾಟಲ್ಲೆಲ್ಲ ಬಂದುಬಿಟ್ಟಿದೆ. ಸುಮಾರು ಪಾಟಲ್ಲಿ ಬಂದಿದೆ ಗಿಡಗಳು. ಹಸಿ ಕಡಲೆಕಾಳು ಬಿಟ್ಟಿದೆ ನೋಡಿ, ಈ ಥರ ಒಂದೊಂದು ಬಿಟ್ಟಿದೆ. ಒಂದೊಂದು ಗಿಡದಲ್ಲಿ ಎರಡು ಮೂರು ಬಿಟ್ಟಿದೆ. ಇದರಲ್ಲೂ ಒಂದೆರಡು ಮೂರು ಬಿಟ್ಟಿದೆ, ಈ ಥರ ಬಿಟ್ಟಿದೆ. ಇದು ಹಾಕಬೇಕು ಅನ್ನೋ ಐಡಿಯಾ ಏನೂ ಇರಲಿಲ್ಲ. ಸುಮ್ಮನೆ ಕಡಲೆಕಾಯಿ ಕಿತ್ಕೊಂಡ್ಮೇಲೆ ಕೆಳಗಡೆ ಎಲ್ಲ ಖಾಲಿ ಇರುತ್ತೆ ಅಂತ ಹೇಳಿ ನಾನು ಇಟ್ಕೊಂಡಿದ್ನಲ್ಲ, ಅದನ್ನೇ ತೊಗೊಂಡು ಬಂದು ಹಾಕೋಣ, ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಅಂದರೆ ಗಿಡ ಏನು ಜಾಸ್ತಿ ದೊಡ್ಡದಾಗೇನು ಬರಲಿಲ್ಲ, ಚಿಕ್ಕದಾಗಿ ಬಂದಿರೋದ್ರಲ್ಲೇ ಒಂದೊಂದು ಎರಡೆರಡು ಬಿಟ್ಟಿದೆ. ಆ್ಯಕ್ಚುಲಿ ಜಾಜಿ ಮಲ್ಲಿಗೆನ ಬೆಳಗ್ಗೆ ಸಂಜೆ ಹೊತ್ತೇ ಬಿಡಿಸ್ಕೊಬೇಕು. ಇವತ್ತು ನೆನ್ನೆ ಸಂಜೆ ಮಳೆ ಇತ್ತು, ಹಾಗಾಗಿ ನಾನು ಟೆರೆಸಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಮೆಣಸಿನ್ಕಾಯಿ ಒಣಗಾಕೋದಿತ್ತು, ಹಾಗೆ ಬಂದೆ. ನೋಡಿ ಎಷ್ಟೊಂದಿದೆ, ತುಂಬ ಪರಿಮಳ ಇರುತ್ತೆ. ಇದು ತುಂಬಾ ಸ್ಮೆಲ್ಲು ಘಮ್ ಅಂತ ಇರುತ್ತೆ. ನಾನೆಲ್ಲ ಏನು ಟೆರೆಸ್ ಎಲ್ಲ ಕ್ಲೀನ್ ಮಾಡಿಲ್ಲ ಇವತ್ತು. ನೆನ್ನೆ ತುಂಬ ಗಾಳಿ ಕೂಡ ಇತ್ತು, ಹಾಗಾಗಿ ಚೇರು ಎಲ್ಲ ಒಂದೊಂದು ಕಡೆ ಒಂದೊಂದು ಹೋಗಿದೆ. ನೋಡಿ, ನಾನು ಚಪ್ರದ ಅವರೆಕಾಯಿ ಗಿಡ ಹಾಕೋಣ ಅಂದ್ಬಿಟ್ಟು ಮಣ್ಣು ತುಂಬಿಸಿ ಎಲ್ಲ ಇಟ್ಟಿದ್ದೆ. ಚಪ್ರದ ಅವರೆಕಾಯ್ದು ಬೀಜ ಬರುತ್ತಲ್ಲ, ಅದನ್ನು ಹಾಕಿದ್ದೆ. ಎಲ್ಲ ಗಣಿಕೆ ಸೊಪ್ಪು ಬಂದುಬಿಟ್ಟಿದೆ. ಅಲ್ಲ ಎಷ್ಟು ದೊಡ್ಡ ಎಲೆ ಇದೆ ನೋಡಿ, ನೀವೇ ನೋಡ್ಬೋದು ಎಷ್ಟು ಎಲ್ದಿಯಾಗಿ ಬಂದಿದೆ ಅಂತ. ತುಂಬಾ ಖುಷಿ ಆಯಿತು, ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಅದು ಚಪ್ರದ ಅವರೆಕಾಯಿ ಜೊತೆನೇ ಬೀನ್ಸ್ ಗಿಡ ಹಾಕಿದ್ದೆ. ಪಾಪ ಅದಕ್ಕೆ ಹಬ್ಕೊಳ್ಳೋಕ್ಕೆ ನಾನೇನು ಸರಿಯಾಗಿ ಮಾಡಲೇ ಇಲ್ಲ. ಒಂದು ದಾರ ಕಟ್ಟಿದ್ದೆ, ಆ ದಾರಕ್ಕೆ ಹಬ್ಕೊಂಡಿದೆ. ಅದು ಒಂದರಲ್ಲೇ ಬೀನ್ಸ್ ಗಿಡ ಬಂದಿರೋದು. ಮಿಕ್ಕಿದ್ದೆಲ್ಲ ಫುಲ್ಲು
ಈ ಥರ ಗಣಿಕೆ ಸೊಪ್ಪು ಬಂದಿದೆ. ಗಣಿಕೆ ಸೊಪ್ಪು ನನಗೆ ತುಂಬಾ ಇಷ್ಟ. ಉಪ್ಸಾರು ಮೊಸೊಪ್ಪು ಮಾಡ್ಬೋದು, ಚೆನ್ನಾಗಿರತ್ತೆ. ನನಗಂತೂ ಭಾಳ ಇಷ್ಟ ಆಯ್ತಿದು. ಎಷ್ಟು ಚೆನ್ನಾಗಿದೆ ನೋಡಿ, ನೀವೇ ನೋಡ್ತಿರ್ಬೋದು ಎಷ್ಟು ಹೆಲ್ದಿಯಾಗಿದೆ. ಏನೂ ರೋಗ ಬಂದಿಲ್ಲ, ನನ್ನ ಕಣ್ಣೇ ಬಿತ್ತು. ಇವತ್ತೆಲ್ಲ ಹಾರ್ವೆಸ್ಟ್ ಮಾಡಬೇಕು, ನೋಡೋಣ. ಆದರೆ ಸಂಜೆ ಮಾಡ್ತೀನಿ ಇವತ್ತು. ಅದು ಹೂ ಬಿಡೋಕ್ಕಿಂತ ಮುಂಚೆ ಬಲ್ತೋಗೋಕ್ಕಿಂತ ಮುಂಚೆ ಸೊಪ್ಪನ್ನ ಕಿತ್ಕೊಂಡು ಮಾಡಿದ್ರೆ ಅದು ಸಾಂಬಾರು ಟೇಸ್ಟ್ ಆಗುತ್ತೆ. ಇಲ್ಲಾಂದರೆ ಹೂ ಬಂದು ಕಾಯಿ ಬಂದು ಎಲ್ಲ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಫೈನಲ್ ಆಗಿ ಇಷ್ಟು ಹೂ ಸಿಕ್ಕಿದೆ ಇವತ್ತು. ಇದೊಂದು ಸೇವಂತಿಗೆ ಗಿಡ ಇದೆ, ಪಿಂಚಿಂಗ್ ಮಾಡಿಬಿಡ್ತೀನಿ. ಅದು ಯಾಕೆ ಅಂದರೆ ಸಾಕು, ಅಷ್ಟು ಉದ್ದ ಬಂದಿರೋದು, ಅದ್ರ ಬುಷಿಯಾಗಿ ಬರಬೇಕಲ್ಲ. ಹಾಗಾಗಿ ಇದಕ್ಕೆಲ್ಲ ಏನು ನಾನು ಮಾಡೇ ಇಲ್ಲ ಪಾಪ, ಎಲ್ಲ ಹಂಗೆ ಮಗ್ಗಿಬಿಡ್ತಾ ಇದೆ. ಇವತ್ತು ಸಂಜೆವರೆಗೂ ಹೀಗೆ ಬಿಸಿಲು ಬರಲಪ್ಪ, ನಾನು ಮೆಣಸಿನ್ಕಾಯಿ ಎಲ್ಲ ಒಣ್ಕೊಂಬಿಡಲಿ, ಬೇಗ ಸಾರಿನ ಪುಡಿ ಮಾಡಬೇಕು. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.